स्वागत है आपका हक की आवाज में बी न्यूज नेशन इम्पैक्ट। कन्हैया बेकरी में फूड ऑफिसर ने डाला छापा और छापा मारकर पिस्ता के सैंपल लेकर जांच के लिए भेज दिया गया है। मगर जब फूड अधिकारी सिद्धेश्वर रोड कन्हैया स्वीट मार्ट पहुंचे तो इन्हें पाकिट में रखा हुआ पिस्ता नहीं मिला, बल्कि खुला रखा हुआ मिला। इसकी जानकारी फूड अधिकारी डॉक्टर मेलारी ने दी है, देखिए। ತಾವು ದಿನಾಂಕ 9ನೇ ತಾರೀಕು 8ನೇ ತಾರೀಕು ರಾತ್ರಿ 10 ಗಂಟೆಗೆ ತಾವು ಫೋನ್ ಮಾಡಿದಾಗ ಅಂದರೆ ಶುಕ್ರವಾರ ರಾತ್ರಿ ಫೋನ್ ಮಾಡಿ ತಿಳಿಸಿದಾಗ ಕನ್ಹಯ್ಯ ಬೇಕರಿಯಲ್ಲಿ ಪಿಸ್ತಾ ಇದರಲ್ಲಿ ಏನಂತಂದ್ರೆ ಹುಳಗಳು ಕಂಡಿದ್ದಾವೆ ಅಂತೇಳಿ ತಾವು ತಿಳಿಸಿದ್ರಿ. ಅದರ ಪ್ರಕಾರ ಮಾರನೇ ದಿವಸ 9ನೇ ತಾರೀಕು ನಾವು ಕನ್ಹಯ್ಯ ಬೇಕರಿಗೆ ಏನಂತಂದ್ರೆ ಭೇಟಿ ಕೊಟ್ಟು ನೋಡಿದಾಗ ತಾವೆಲ್ಲ ತೋರಿಸಿದ ಹಾಗೆ ಆ ವಿಡಿಯೋದಲ್ಲಿದ್ದಂಥ ಪ್ಯಾಕೆಟ್ಸ್ ಏನಂತಂದ್ರೆ ನಮ್ಮಲ್ಲಿ ಸಿಕ್ಕಿಲ್ಲ. ನಮ್ಮ ಸಿಬ್ಬಂದಿಗಳು 6 ಸುರಕ್ಷತಾಧಿಕಾರಿಗಳು ಬಿಜಾಪುರ ಮತ್ತು ಬಾಗೇವಾಡಿ ಇಬ್ಬರಿಗೆ ನಾವು ಕಳಿಸಿದರೆ ಅಲ್ಲಿ ಯಾವುದೇ ಏನಂತಂದ್ರೆ ಪ್ಯಾಕೆಟ್ಗಳು ಸಿಕ್ಕಿಲ್ಲ. ಆದರೆ ನಾವು ಏನಂತಂದ್ರೆ ಅಲ್ಲಿ ಅವರಲ್ಲಿ ಲಭ್ಯ ಇರುವ ಪಿಸ್ತಗಳನ್ನ ನಾವು ಏನಂತಂದ್ರೆ ನಾವು 6 ಮಾದರಿಗಳನ್ನು ಸಂಗ್ರಹಣೆ ಮಾಡಿ ಅದನ್ನು ನಾವು ನಮ್ಮ ಪ್ರಯೋಗಾಲಯಕ್ಕೆ ಬೆಳಗಾಂ ಕೇಂದ್ರ ನಾವು ಕಳಿಸಿದ್ವಿ. ಅದು ಮುಂದೆ ಏನಾದರೂ ರಿಪೋರ್ಟ್ ಬಂದ ಮೇಲೆ ಅವ್ರ ಮೇಲೆ ಸೂಕ್ತ ರೀತಿಯ ಕಾನೂನು ಕ್ರಮ ನಾವು ಕೈಗೊಳ್ತೀವಿ. ಅದು ಅಲ್ಲದೆ ಏನಂತಂದ್ರೆ ಈ ಬೇಕರಿಯಲ್ಲಿ ಉತ್ಪನ್ನ ಆಗುವಂಥ ಪ್ರಾಡಕ್ಟ್ಗಳು ಏನಂತಂದ್ರೆ ತಾವೆಲ್ಲ ಅಂದರೆ ತಾವು ಮತ್ತು ನಾಗರಿಕರು ಏನಂದರೆ ಇದ್ರ ಬಗ್ಗೆ ಸುರಕ್ಷತೆ ವಹಿಸಿ ನಮಗೆ ಇಂಟಿಮೇಷನ್ ಮಾಡಿದ್ರೆ ಇದ್ರ ಮುಂದೆ ಏನಾದರೂ ನಾವು ಕ್ರಮ ಕೈಗೊಳ್ತೀವಿ. ಈಗಾಗಲೇ ನಾವು ನಮ್ಮ ಆಹಾರ ಸುರಕ್ಷತಾ ಸಿಬ್ಬಂದಿಗಳೇನಾದರೂ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ 6 ಮಾದರಿಯನ್ನಂತೂ ಸಂಗ್ರಹಿಸಿದ್ದೇವೆ. ಈ ಮುಂಚೆ ಈಗಾಗಲೇ ಏನಂತಂದ್ರೆ ಅವ್ರ ಮೇಲೆ ಪ್ರಕರಣ ದಾಖಲಾಗಿ ಅವ್ರ ಮೇಲೆ ಫೈನು ಆಗಿದೆ. ಅದು ಈಗ 3 ತಿಂಗಳ ಹಿಂದೆ ನಾವೇನಾದರೂ ಪ್ರಕರಣ ದಾಖಲು ಮಾಡಿದ್ದೀವಿ. ಆಗಲೇ ಏನಂತಂದ್ರೆ ಅವ್ರ ಮೇಲೆ ಫೈನು ಆಗಿದೆ ADC ಕೋರ್ಟಿಂದ. ಇದು ಬ್ರೆಡ್ ಇದು ಏನಂತಂದ್ರೆ ಇದು ಆಗಿದೆ ಅಂಥೇಳಿ ನಾವು ಪ್ರಯೋಗಾಲಯಕ್ಕೆ ಕಳಿಸಿ ಅದರ ವರದಿ ಬಂದ ಮೇಲೆ ನಾವು ಅವ್ರ ಮೇಲೆ ಏನಾದಕ್ಕೆ ಪ್ರಕರಣ ದಾಖಲು ಮಾಡಿ ಈಗಾಗಲೇ ಅದನ್ನು ಏನಂತಂದ್ರೆ ಕೋರ್ಟ್ನಿಂದ ಏನಂತಂದ್ರೆ ಇದೂ ಆಗಿದೆ, ಫೈನು ಆಗಿದೆ. ಸೊ ಇದೇ ರೀತಿ ಮತ್ತೆ ಪ್ರಕರಣ ಕಂಡು ಬಂತಂತಂದ್ರೆ ಮುಂದೆ ಈ ಸ್ಕ್ವಾಡ್ನಲ್ಲಿ ನೋಡಿದ್ರಿ ನೀವು ಆ ಸಿಗಲಿಲ್ಲ ಅಂತ ಹೇಳಿದ್ರೆ ವಸ್ತು ಅದರ ನ್ಯೂಸ್ ಒಳಗೆ ನಾವು ಸುದ್ದಿ ಮಾಡಿದ್ವಿ. ಅದರಾಗಿ ನಿಮ್ಮ ಪ್ಯಾಕೇಜ್ ಎಕ್ಸ್ಪೈರಿ ಡೇಟ್ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲ. ನಿಮ್ಮ ವಿಡಿಯೋ ನಾನು ನೋಡಿದ ಪ್ರಕಾರ ನಾವು ಅಲ್ಲೆಲ್ಲ ಸರ್ಚ್ ಮಾಡಿದ್ದೀವಿ. ಅಲ್ಲಿ ಯಾವುದೇ ರೀತಿಯ ಪ್ಯಾಕೆಟ್ಗಳು ಸಿಕ್ಕಿಲ್ಲ. ಕೆಲವು ಖಾಲಿ ಪ್ಯಾಕೆಟ್ಗಳನ್ನು ನಮ್ಮ 6 ಸುರಕ್ಷತಾಧಿಕಾರಿಗಳು ನೋಡಿದಾರಂತೆ, ಖಾಲಿ ಪ್ಯಾಕೆಟ್ಗಳು ಸಿಕ್ಕಿದ್ವು ಅಂತ. ಸೊ ಇನ್ನು ಮುಂದೆ ಆ ರೀತಿ ಇತ್ತಂತಾರೆ ಇನ್ನೂ ನಾವು ಮುಂದೆ ಮತ್ತೊಂದು ಸಲ ನಾವು ಪರಿಶೀಲನೆ ಮಾಡ್ತೀವಿ, ಸ್ಥಳ ಪರಿಶೀಲನೆ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಹೇಳಿ ಕೇಳಿ ಹೋದ್ರೆ ಏನಂತಂದ್ರೆ ನಾವು ಅಲ್ಲಿ ಸಿಗದೇ ಇರ್ಬೋದು. ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿ ನಾವು ಏನಂತಂದ್ರೆ ಸ್ಥಳ ಪರಿಶೀಲನೆ ಮಾಡಿದ್ವಿ. ಯಾವ್ಯಾವ ಪದಾರ್ಥಗಳು ತಯಾರು ಮಾಡಬೇಕು, ಬೇಕರಿ ಮೇಲೆ ಬೇಕಿಂಗ್ ಮಾಡಬೇಕು, ಬೇಯಿಸಬೇಕು. ಆದರೆ ಡ್ರೈ ಫ್ರೂಟ್ ಅನ್ನು ಅವ್ರು ಮಾರೋಕೆ ಮಾನ್ಯತೆ ಇದೆಯಾ? ಕಾಜು, ಪಿಸ್ತಾ ಈ ರೀತಿ ಅವ್ರು ಮಾಡ್ತಾರೆ? ಇದೆ ಆ ಥರ ಏನಿದಿಲ್ಲ. ಈಗ ಬೇಕರಿ ಐಟಮ್ಸ್ ಜೊತೆ ಬಿಸ್ಕೆಟು, ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಇದು ಮಾಡಿರ್ತಾರೆ. ಅದಕ್ಕೇನು ಇದಿಲ್ಲ. ಯಾವ ರೀತಿ ಸುರಕ್ಷತೆ ಇಡಬೇಕು ಅನ್ನೋದು ಅದಕ್ಕೊಂದು ಟೈಮಿಂಗ್ ಇರ್ತಾರೆ. ಇಷ್ಟು ದಿವಸದಲ್ಲಿ ಹುಳ ಹತ್ತುತ್ತವೆ, ನುಸಿ ಹತ್ತದೆ. ಹೌದು, ಲೂಸಾಗಿ ಮಾರಿದರೆ ಅದರಲ್ಲಿ ಏನಿದಿಲ್ಲ. ಅಂದ್ರೆ ಒಂದು ವೇಳೆ ಅವರು ಬ್ರ್ಯಾಂಡೆಡ್ ಆಗಿ ಪ್ಯಾಕೆಟ್ ಮಾಡಿ ಮಾರಿದರೆ ಬ್ಯಾಚ್ ನಂಬರ್ ಬೇಕು, ಅದ್ರ ಮೇಲೆ ಡೇಟ್ ಆಫ್ ಪ್ಯಾಕೇಜಿಂಗ್ ಬೇಕು, ಡೇಟ್ ಬೆಸ್ಟ್ ಬಿಫೋರ್ ಅಥವಾ ಡೇಟ್ ಆಫ್ ಎಕ್ಸ್ಪೈರಿ ಬೇಕು. ಇಲ್ಲ ಅಂತಂತಾರೆ ನಾನು ನೋಡ್ತೀನಿ ಇದನ್ನು. ನಾನು ನೋಡಿ ಇದರ ಪ್ರಕಾರ ನಾನು ಮುಂದೆ ಕ್ರಮ ಸ್ಪಾಟಿಗೆ ಇದು ಮಾಡ್ತೀನಿ. ಇನ್ಫಾರ್ಮೇಷನ್ ಕೊಟ್ಟು ಹೋಗಿ ನಿಮ್ಮ ಇಂಟೆಲಿಜೆನ್ಸಿ ಇಷ್ಟ ಐತಿ ಅವ್ರ ಕಡೆ. ನೀವು ಬರೋದು ಮುಂಚೆ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ ಆಫೀಸರ್ ಮಂದಿ ಬರ್ಲಾಕತ್ತಾರಂತ ಸರ್. ಅದು ನೀವು ಅದ್ರ ಮೇಲೆ ಹೋದ ನಂತರ ನಿಮಗೆ ಸ್ಪಾಟ್ನಲ್ಲಿ ಏನೂ ಸಿಗಂಗೇ ಇಲ್ಲ. ಈಗ ನಾವು ಇಷ್ಟು ಕಷ್ಟಪಟ್ಟು ಕಸ್ಟಮರ್ ಸ್ವಂತ ಕರೆಕ್ಟೇಷನ್ ನಮಗೆ ಬೈಟ್ ಕೊಟ್ಟಾರ. ಇದರ ಮೇಲೆ ಏನ್ ನೀವು ಆಕ್ಷನ್ ಅದು ರಿಪೋರ್ಟ್ ಬಿಡಿ ಸರ್. ಇದರ ಮೇಲೆ ಏನ್ ಆಕ್ಷನ್ ಅಂತ ತಗೋತೀರಿ ನೀವು? ಅದ್ರ ಮೇಲೆ ಈಗ ಎಕ್ಸ್ಪೈರಿ ಡೇಟ್ ಇಲ್ಲ, ನಿಮ್ಗೆ ಕಾಣಿಸ್ಬೋದು. ನೀವು ವಿಡಿಯೋ ನೋಡ್ಕೊಳ್ಳಿ, ಎಕ್ಸ್ಪೈರಿ ಡೇಟ್ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲ, ಅದು ರೇಟ್ನು ಇಲ್ಲ. ಅದ್ರ ಬಗ್ಗೆ ಏನ್ ಕ್ರಮ ತಗೋತೀರಿ ನೀವು? ಅದು ಏನಿಂದು ಅದು ಬೇರೆ ಆಯ್ತು, ಸಪ್ರೇಟ್ ನಿಮ್ದು ರಿಪೋರ್ಟ್ ಬರಲಿ ಬಿಡಿ. ಬಟ್ ಈಗ ನಾನು ಅಲ್ಲಿ ಹೋದಾಗ ನನಗೆ ಸಿಕ್ಕಾಗ ಮಾತ್ರ ನಾನು ಫಿಸಿಕಲಿ ಸಿಕ್ಕರೆ ಮಾತ್ರ ನಾನು ಅಲ್ಲ ಮಾಧ್ಯಮದವ್ರದಂತ ಇದು ಇದೆ, ಇದರಲ್ಲಿದೆ ವಿಡಿಯೋ ಇದೆ. ಬಟ್ ಇದು ಒಂದಷ್ಟೇ ಅದ ಇದು ಒಂದೇನಂತಂದ್ರೆ ನಮಗೇನಂದ್ರೆ ಸಾಕ್ಷಿ. ಬಟ್ ನನಗೆ ಸಾಕ್ಷಿ ಎಲ್ಲ ಬೇಕಾಯ್ತಂದ್ರೆ ನನಗೆ ಲ್ಯಾಬ್ ರಿಪೋರ್ಟು ಬೇಕು, ಪ್ಲಸ್ ಇದೂ ಬೇಕು, ಎರಡೂ ಬೇಕು.
24 hours ನೀವು ಸರ್ವಿಸ್ ಕೊಡಕ್ಕೆ ಆಗಂಗಿಲ್ಲ. ಆದ್ರೆ ನಾವು ಇಂಟಿಮೇಷನ್ ಕೊಟ್ಟಿದ್ದು ನಿಮಗೆ ಶುಕ್ರವಾರ. ಇಲ್ಲ ತಮ್ಮ ಮಾಧ್ಯಮ ರಜೆ ಇರ್ತೈತಿ, ಒಂದೊಂದ್ಸಲ ಸುಟ್ಟಿ ನಿಮ್ದು ಡ್ಯೂಟಿ ಇರ್ತೈತಿ. ಆ ಸ್ಪಾಟ್ ನಲ್ಲಿ ಅದೇ ತಾವು ಮಾಧ್ಯಮದವರು ಆಮೇಲೆ ಜನಸಾಮಾನ್ಯ ಎಲ್ಲರೂ ಸಹಕರಿಸಿದಾಗ ಮಾತ್ರ ನಾವು ಆಹಾರ ಸುರಕ್ಷತೆ ಬಗ್ಗೆ ನಾವು ಏನಂದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೋದು. ಯಾಕಂದರೆ ಎಲ್ಲ ಕಡೆ ನಾನು ನಮ್ಮ ಸಿಬ್ಬಂದಿಯವರು ಅಂದರೆ ಸಿಬ್ಬಂದಿ ಕೊರತೆ ಇದೆ, ಬರೀ ತಾಲೂಕಿಗೆ ಒಬ್ಬರು ಇದ್ದಾರೆ, ಎಲ್ಲ ಕಡೆ ಇದೆ ಮೇಡಮ್. ಎಲ್ಲರೂ ತಾವು ಸಹಕಾರ ಕೊಟ್ಟರೆ ಏನಂತಂದರೆ ಇದ್ರ ಬಗ್ಗೆ ಏನಂದ್ರೆ ನಾವು ಮುಂದೆ ಬರುವಂಥ ದಿನಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೋದು. ಅದು ಕ್ರಮ ಕೈಗೊಳ್ತೀವಿ ನಾವು. ಆಮೇಲೆ ಈ ರೀತಿ ಪುನರಾವರ್ತನೆ ಮಾಡ್ತಾ ಇರ್ತಾನೆ, ಯಾಕೆ ಸೀಸ್ ಮಾಡಿಸಲ್ಲ? ಅದನ್ನೇ ನಾವೇನಂತಂದ್ರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಏನಂತಂದ್ರೆ ಆಹಾರ ಸುರಕ್ಷತಾ ಒಂದು ಸಮಿತಿ ಇದೆ, ಅದರಲ್ಲಿ ಡಿಸ್ಕಷನ್ ಮಾಡಿ ಇದು ಮಾಡ್ತೀವಿ. ಯಾವ ಡಿಪಾರ್ಟ್ಮೆಂಟ್ಗೆ ನೀವು ಇಂಟಿಮೇಷನ್ ಮಾಡ್ತೀರಿ ಸರ್? ಅದು ಅದೇ ಯಾವ ಡಿಪಾರ್ಟ್ಮೆಂಟ್ ಅದಕ್ಕೆ ಸಂಬಂಧಪಟ್ಟಿದ್ದು ನೀವು ಯಾರಿಗೆ ಇಂಟಿಮೇಷನ್ ಮಾಡಿ, ಅದು ಇನ್ಕಮ್ ಟ್ಯಾಕ್ಸ್ ಇರಲಿ ಬೇರೆ ಇದೆ? ಇಲ್ಲ, ನಾನು ನೇರವಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ತಿಳಿಸ್ತೀನಿ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಏನಂದ್ರೆ ಒಂದು ಸಮಿತಿಯ ಸಭೆ ಕರೆದು ಆಮೇಲೆ ಉಳಿದ ಅಂದ್ರೆ ನಾನಾಗೆ ಅವ್ರಿಗೆ ಬೇರೆ ಡಿಪಾರ್ಟ್ಮೆಂಟ್ದವ್ರಿಗೆ ನಾನು ಆರ್ಡರ್ ಕೊಡೋಕ್ಕಾಗಲ್ಲ. ಜಿಲ್ಲಾಧಿಕಾರಿಗಳ ಸಭೆ ನೇತೃತ್ವದಲ್ಲಿ ಅಂದರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೆದು ಬೇರೆ ಇಲಾಖೆಗೆ ಏನಂದರೆ ಇದ್ರ ಬಗ್ಗೆ ಇಂಟಿಮೇಷನ್ ಕೊಡೋಕ್ಕೆ ಹೇಳ್ತೀನಿ. ನಾವು ಇದು ಒಂದು ವಾರದಲ್ಲಿ ಈ ಸುದ್ದಿ ನೋಡಿದ ನಂತರ ಭಯದು ವಾತಾವರಣ ಇಲ್ಲ, ಅದರ ಬಗ್ಗೆ ಏನು ಸಂದೇಶ ಕೊಡ್ತೀರಿ? ಅಲ್ಲಲ್ಲ, ನಮಗೆ ಮತ್ತೆ ರಿಪೋರ್ಟ್ ಯಾವಾಗ, ಡೀಟೇಲ್ಸ್ ಯಾವಾಗ ಕೊಡ್ತೀರಿ ನಮ್ಮ ಚಾನಲ್ಗೆ? ನಾನು ಇವತ್ತು ಈ 6 ಮಾದರಿ ಏನಂತಂದ್ರೆ ನಾವು ಬೆಳಗಾಂ ಕಳಿಸಿದ್ದೀವಿ. ಆ ರಿಪೋರ್ಟ್ ಬಂದ ತಕ್ಷಣ ತಮ್ಗೆ ಏನಂತಂದ್ರೆ ನಾನು ಇಂಟಿಮೇಷನ್ ಕೊಡ್ತೀನಿ ಇದ್ರದ್ದು ಏನಾಯ್ತು ಅಂತ. ಇಲ್ಲ ಬರುತ್ತೆ. ನಾನು ಯಾವುದೇ ಮಾದರಿ ಕಳಿಸಿದ್ರೆ ಏನು ಇದೆ ಅಂತನ್ನೋದ್ರ ಬಗ್ಗೆ ರಿಪೋರ್ಟ್ ಬಂದೇ ಬರುತ್ತೆ. ಸುರಕ್ಷಿತ ಆಹಾರ ಅದನ್ನು ಅಥವಾ ಇಲ್ಲ ಅಂತೇಳಿ. ಅಲ್ಲ, ಈಗ ನೀವು ತಂದಿರೋದು ಅವ ಬದಲಿಸಿ ಇಟ್ಟಿರ್ತಾನೆ, ಅದು ಸುರಕ್ಷಿತ ಅಂತ ಬರ್ತದೆ. ಯಾವ ಕಸ್ಟಮರ್ ಕಂಪ್ಲೇಂಟ್ ಮಾಡಿದ್ದ ಮಾಧ್ಯಮದ ಮುಂದೆ ಅವನನ್ನು ಕರ್ಸಿದ್ರ? ಇಲ್ಲ, ನಾವು ಅದು ಮಾಡಕ್ಕೆ ನಿಮ್ಮವ್ರು ಹೋಗಿದ್ರು, ಆ ವ್ಯಕ್ತಿನವ್ರು ಕರ್ಸಿದ್ರ? ಇಲ್ಲ, ಆ ವ್ಯಕ್ತಿನ ಕರ್ಸಿ ಅಲ್ಲ, CC ಕ್ಯಾಮ್ರಾದಲ್ಲಿದೆ. ನಮ್ಮವ್ರು ಏನು ಮಾಡಿದಾರೆ ಏನಿಲ್ಲ ಅಂತನ್ನೋದ್ರ ಬಗ್ಗೆ ನೀವು ಡಿಟೇಲ್ ಆಗಿ ನೋಡ್ಬೋದು. ಕಸ್ಟಮರ್ಸ್ ನಾನು ಅದ್ರ ಕಸ್ಟಮರ್ ಕರ್ಸಿಲ್ಲ. ಆಯ್ತು, ನೋಡಿ. ಯಾಕಂದ್ರೆ ನಾನು ಗುಣಮಟ್ಟದ ಬಗ್ಗೆ ಚರ್ಚೆ ಆಯ್ತು. ಈಗ ಸಾಹೇಬರು ಗುಣಮಟ್ಟಕ್ಕೆ ಕಳಿಸ್ತೀವಿ, ಬಂದಿಂದ ಅದ್ರ ಮ್ಯಾಗ ಕ್ರಮ ತಗೋತೀವಿ. ನಿಮ್ಮ ಪ್ರಶ್ನೆ ಅಂದ್ರೆ ಆ ಗ್ರಾಹಕ ಅನ್ಯಾಯ ಆಗ್ಯದ, ಅದು ನ್ಯಾಯ ಕೊಡಿಸ್ತಾರೆ. ಗ್ರಾಹಕರು ವೇದಿಕೆ ಅದು ಬೇರೆ ಇದೆ, ಅದಕ್ಕೆ ನೀವು ಇದು ಮಾಡ್ರಿ. ನಮ್ಮ ಮೀಡಿಯಾ ಇದು ಬಿಡ್ರಿ, ನಾವು ಸುಳ್ಳು ಮಾಡಬಹುದು, ಇದು ಇಲ್ಲ. ಆದ್ರೆ ನೀವು CC ಕ್ಯಾಮೆರಾ ಒಳಗೆ ಆ ಟೈಮಿಗೆ ಯಾವ ಕಸ್ಟಮರ್ ಬಂದಿದ್ದು, ಯಾವ ಪ್ಯಾಕೆಟ್ ತೋರಿಸಿದ್ದು, ಅದರ ಮೇಲೆ ನೀವು ಇನ್ಕ್ವೈರಿ ಮಾಡಬಹುದು. ಮಾಡ್ತೀನಿ, ನೋಡೋಣ ಅಂತ ನಾವು ಮಾಡ್ತೀವಿ. ಅದು ನಾವು ಮಾಡ್ತೀವಿ. ಗುಣಮಟ್ಟ ನೋಡಲಾಕಿ ಅಷ್ಟೇ ಒಂದು ಇದು ಇರಾಗಿಲ್ಲ, ಬೇರೆನೂ ಹಾದಿ ಐತಿ ತಮಗೆ, ನೀವು ಮಾಡಬಹುದು ಅಂತ. ಈಗ ನಾನು ನನ್ನ ಅಧಿಕಾರ ವ್ಯಾಪ್ತಿ ಮೀರಿ ಇದು ಮಾಡೋಕ್ಕಾಗಲ್ಲ. ಕೆಲವು ಇಲಾಖೆಗಳದಾವ, ನಾ ಇಲಾಖೆಗಳಿಗೆ ನಾನು ಇಂಟಿಮೇಷನ್ ಕೊಡ್ತೀನಿ, ಕೊಟ್ಟು ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೀನಿ. जबकि कैमरे में तो पैकेट में रखा हुआ पिस्ता कैद है और ऐसे बहुत से पैकेट जो बिना मैन्युफैक्चर और MRP के काजू और किशमिश और बादाम डालकर बेचा जा रहा था। देखिए, इससे पहले भी कन्हैया स्वीट मार्ट में जांच के आधार पर 3 लाख का जुर्माने की नोटिस दी गई थी। इसके बावजूद भी बेखौफ होकर जनता के सेहत के साथ खिलवाड़ जारी है। अब फूड अधिकारी प्रोडक्ट की जांच कर रही है। अब देखना यह है कि क्या इस बार कोई सख्त कार्रवाई होती है या नहीं।